ಬಂಧನದ ಭೀತಿಯಲ್ಲಿದ್ದ ಸಮೀರ್ ಎಂಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಹೀಗಾಗಿ ಸಮೀರ್ ಎಂಡಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿರೋದು. ಎಫ್ಐಆರ್ ದಾಖಲಾಗಿತ್ತು. ಅದರ ಬೆನ್ನಲ್ಲೇ ಸಮೀರ್ ಎಂಡಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು. ಮಂಗಳೂರು ಸೆಷನ್ಸ್ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಹೀಗಾಗಿ ಸಮೀರ್ ಎಂಡಿಗೆ ಯೂಟ್ಯೂಬರ್ ಸಮೀರ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಿರೋದು. ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಎನ್ನುವ ಆರೋಪದ ಮೇಲೆ ಕಂಪ್ಲೇಂಟ್ ದಾಖಲಾಗಿತ್ತು. ಎಫ್ಐಆರ್ ಕೂಡ ಹಾಕಲಾಗಿತ್ತು. ಸದ್ಯಕ್ಕೆ ಪೊಲೀಸ್ ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ ಸಮೀರ್ ಎಂಡಿ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂತ ಸುಮೋಟೋ ಕೇಸ್ ಇದು. ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು ಯೂಟ್ಯೂಬರ್ ಸಮೀರ್ ಎಂಡಿ. ಆಗಸ್ಟ್ 19ನೇ ತಾರೀಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿದ್ರು. ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಹೀಗಾಗಿ ಸಮೀರ್ ಎಂಡಿಗೆ ಸಿಕ್ಕಿರುವಂತ ಬಿಗ್ ರಿಲೀಫ್ ಇದು. ಬಂಧನದ ಭೀತಿ ಇತ್ತು. ಯಾವ ಕ್ಷಣದಲ್ಲಿ ಬೇಕಿದ್ರೂ ಸಮೀರ್ ಎಂಡಿಯನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇತ್ತು. ಬೆಂಗಳೂರಿನ ಅವರ ಮನೆ ಸುತ್ತಮುತ್ತ ಪೊಲೀಸರು ಕೂಡ ಸುತ್ತುವರೆದಿದ್ರು. ಯಾವಾಗ ಬೇಕಿದ್ರೂ ಅರೆಸ್ಟ್ ಆಗ್ತಾರೆ ಸಮೀರ್ ಎಂಡಿ ಅನ್ನುವಂತ ಮಾಹಿತಿ ಸಿಕ್ಕಿತ್ತು. ಆದ್ರೀಗ ನಿರೀಕ್ಷಣಾ ಜಾಮೀನು ಮಂಜೂರಾಗಿರೋದ್ರಿಂದ ಸಮೀರ್ ಎಂಡಿಗೆ ಈಗ ಬಂಧನದ ಭೀತಿ ಇಲ್ಲ. ಆಗಸ್ಟ್ 19ನೇ ತಾರೀಕಿನೇ ನಿರೀಕ್ಷಣಾ ಜಾಮೀನಿಗೆ ಅಪ್ಲೈ ಮಾಡಿಕೊಂಡಿದ್ರು. ಅದರಂತೆ ಈಗ ಜಾಮೀನು ಸಿಕ್ಕಿದೆ. ಧರ್ಮಸ್ಥಳ ಠಾಣೆಯಲ್ಲಿ ಸುಮೋಟೋ ಕೇಸ್ ದಾಖಲಾಗಿತ್ತು. ಎಫ್ಐಆರ್ ದಾಖಲಾಗಿತ್ತು. ಇವರು ದ್ವೇಷದ ಭಾಷಣ ಮಾಡಿದ್ದಾರೆ, ಪ್ರಚೋದನೆಗೊಳಿಸುವಂತ ಭಾಷಣ ಮಾಡಿದ್ದಾರೆ, ಅಥವಾ ಆ ವಿಡಿಯೋದಲ್ಲಿ ಹೇಳಿದ್ದಾರೆ ಎನ್ನುವಂತ ಕಾರಣಕ್ಕೆ, ಜನರಿಗೆ ಪ್ರಚೋದಿಸುವ ಕರೆಯನ್ನ ಕೊಟ್ಟಿದ್ದಾರೆ ಎನ್ನುವಂತ ಕಾರಣಕ್ಕೆ ಅವರ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗಿತ್ತು. ಎಫ್ಐಆರ್ ನಲ್ಲೂ ಕೂಡ ಇದೇ ಅಂಶಗಳು ಇದ್ವು. ಅವರು ಮಾಡಿದಂತ ಎಐ ಟೂಲ್ ಬಳಸಿಕೊಂಡು ಮಾಡಿದಂತ ವಿಡಿಯೋದಲ್ಲಿ ಸಾವಿರಾರು ಕೇಸ್ಗಳು, ಹತ್ಯೆ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಸಾಕ್ಷ್ಯಗಳಿಲ್ಲ. ಜೊತೆಗೆ ಜನರನ್ನ, ಕರ್ನಾಟಕದ ಪ್ರತಿ ಗ್ರಾಮಗಳಲ್ಲಿರುವಂತ ಜನರು ಕೂಡ ಪ್ರತಿಭಟನೆಗಳಿಗೆ ಬನ್ನಿ ಅಂತ ಕರೆ ಕೊಟ್ಟಿದ್ರು. ಇದೆಲ್ಲವೂ ಜನರನ್ನ ಪ್ರಚೋದಿಸುವಂತ ಕೆಲಸ ಆಗಿದೆ ಅನ್ನುವಂತ ಕಾರಣಕ್ಕೆ ಅವರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿತ್ತು. ಇವೇ ಅಂಶಗಳು ಅದರಲ್ಲಿದ್ವು. ಆದರೆ ನಿರೀಕ್ಷಣಾ ಜಾಮೀನಿಗೆ ಕೋರಿ ಸಮೀರ್ ಎಂಡಿ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಕೊನೆಗೂ ನಿರೀಕ್ಷಣಾ ಜಾಮೀನು ಈಗ ಸಿಕ್ಕಿದೆ. ಹೀಗಾಗಿ ಬಂಧನದ ಭೀತಿ ಈಗ ಸಮೀರ್ ಎಂಡಿಗೆ ಇಲ್ಲ. ಸಮೀರ್ ಎಂಡಿ ಈಗಲೂ ಅರೆಸ್ಟ್ ಆಗಬಹುದು ಅನ್ನುವಂತ ಆತಂಕ ಇತ್ತು. ಆದ್ರೀಗ ಸಮೀರ್ ಎಂಡಿ ಬಂಧನದ ಭೀತಿಯಿಂದ ಹೊರಗೆ ಬಂದಿದ್ದಾರೆ. ಕಾರಣ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಆಂಟಿಸಿಪೇಟರಿ ಬೇಲ್ಗೆ ಮೊದಲೇ ಅಪ್ಲೈ ಮಾಡ್ಕೊಂಡಿದ್ರು ಆಗಸ್ಟ್ 19ನೇ ತಾರೀಕೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ದಾಖಲಾಗಿದ್ವು. ಆದರೆ ಕ್ರಮ ತೆಗೆದುಕೊಳ್ತಾ ಇಲ್ವಂತ ಆರೋಪ ಕೂಡ ಬಂದಿದ್ವು. ಅದರ ಬೆನ್ನಲ್ಲೇ ಈ ಕೇಸ್ನಲ್ಲಿ ಇಡಿ ಎಂಟ್ರಿ ಆಗಿತ್ತು. ಈಗ ಬಂಧಿಸುವಂತ ಸಾಧ್ಯತೆ ಇದೆ ಅಂತ ಕೆಲವು ಕ್ಷಣಗಳ ಹಿಂದೆ ಅಷ್ಟೇ ಅಪ್ಡೇಟ್ ಇತ್ತು. ಆದ್ರೀಗ ಬಂಧನದ ಭೀತಿಯಿಂದ ಹೊರಗೆ ಬಂದಿದ್ದಾರೆ ಸಮೀರ್ ಎಂಡಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಸಮೀರ್ ಎಂಡಿಯನ್ನ ಅರೆಸ್ಟ್ ಮಾಡಬಹುದು ಅನ್ನುವಂತ ಸಾಧ್ಯತೆಗಳಿತ್ತು ಕೆಲವೇ ಕ್ಷಣಗಳ ಹಿಂದೆ. ಆದ್ರೀಗ ಸಮೀರ್ ಎಂಡಿಗೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಏನ್ ಪಾಯಿಂಟ್ಗಳನ್ನ ಅಲ್ಲಿ ಮೆನ್ಷನ್ ಮಾಡಲಾಗಿದೆ? ಈ ಜಾಮೀನು ಎಲ್ಲಿವರೆಗೂ ಕೂಡ ಇರುತ್ತೆ? ಸೌಖ್ಯ, ಹೌದು, ಬಹಳ ಒಂದು ಸಂಚಲನಕ್ಕೆ ಕಾರಣವಾದಂತಹ ಪ್ರಕರಣ ಇವತ್ತು. ಅಂದ್ರೆ ಎರಡೆರಡು ಶಾಕ್ ಪೊಲೀಸರು ನೀಡಿದ್ರು. ಪ್ರಮುಖವಾಗಿ ಒಂದ್ ಕಡೆಯಿಂದ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನವಾಗಿದೆ. ಇನ್ನೊಂದ್ ಕಡೆಯಿಂದ ದೂತ ಯೂಟ್ಯೂಬ್ ಚಾನೆಲ್ ಸಮೀರ್ ಏನಿದ್ದಾರೆ ಇವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿತ್ತು. ಪೊಲೀಸರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನುವಂತ ಕಾರಣವನ್ನ ನೀಡಿ ಇವತ್ತು ಬೆಂಗಳೂರಿನವರ ಬನ್ನೇರುಘಟ್ಟದ ನಿವಾಸಕ್ಕೂ ಕೂಡ ಪೊಲೀಸರು ಹೋಗಿ ಅಲ್ಲಿ ತೀವ್ರ ಶೋಧವನ್ನ ಕೂಡ ನಡೆಸಿದ್ರು. ಈ ಸಂದರ್ಭ ಸಮೀರ್ ಪತ್ತೆಯಾಗಿರ್ಲಿಲ್ಲ, ಅವರು ಮನೇಲಿ ಇರ್ಲಿಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇತ್ತು. ಈ ನಡುವೆ ನ್ಯಾಯಾಲಯಕ್ಕೆ ಒಂದು ಜಾಮೀನಿಗೋಸ್ಕರ ಅರ್ಜಿಯನ್ನ ಕೂಡ ಹಾಕಿದ್ರು. ಈಗ ಮಂಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಅವರಿಗೆ ಅವರ ಜಾಮೀನು ಅರ್ಜಿ ಮಂಜೂರಾಗಿದೆ. ಅವರಿಗೆ ಜಾಮೀನು ಈಗ ಸಿಕ್ಕಿದೆ. ಅನೇಕ ಷರತ್ತುಗಳನ್ನ ಹಾಕಿ ಅವರಿಗೆ ಜಾಮೀನನ್ನ ನೀಡಲಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಮುಂದೆ ವಿಚಾರಣೆ ಇರುವಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಒಂದು ಬಾಂಡ್ ರೂಪದಲ್ಲೂ ಕೂಡ ಬಾಂಡ್ ಅನ್ನ ಇಟ್ಟು ಅವರಿಗೆ ಜಾಮೀನನ್ನ ಮಂಜೂರು ಮಾಡಿದ್ದಾರೆ. ಮತ್ತೆ ಸಂಬಂಧಪಟ್ಟಂತ ಗುರುತಿನ ಚೀಟಿ ಎಲ್ಲವನ್ನ, ಐಡಿ ಕಾರ್ಡ್ ಏನೆಲ್ಲ ಇದೆಯೋ ಅದನ್ನ ಕೂಡ ಸಬ್ಮಿಟ್ ಮಾಡುವಂತೆ ಕೂಡ ಹೇಳಿದ್ದಾರೆ. ಹಾಗಾಗಿ ಯಾವ ದಿನ ಎಲ್ಲ ತನಿಖೆ ಇದೆಯೋ, ಯಾವಾಗೆಲ್ಲ ಹಿಯರಿಂಗ್ ಇದೆಯೋ ಆ ಸಂದರ್ಭದಲ್ಲಿ ಅವ್ರು ಬರಬೇಕು ಅನ್ನುವಂತ ಷರತ್ತನ್ನ ವಿಧಿಸಿ ಇವತ್ತು ಷರತ್ತುಬದ್ಧ ಜಾಮೀನನ್ನ ಅವರಿಗೆ ಮಂಜೂರು ಮಾಡಲಾಗಿದೆ. ಏನೋ ಅವರೊಂದು ಯೂಟ್ಯೂಬ್ ವಿಡಿಯೋ ಇತ್ತು. ಆ ವಿಡಿಯೋ ವಿರುದ್ಧ ಪೊಲೀಸರು ಪ್ರಕರಣವನ್ನ ದಾಖಲಿಸಿದ್ರು. ಪ್ರಮುಖವಾಗಿ ಅನಾಮಿಕ ದೂರುದಾರನ ಎಂಟ್ರಿ ಯಾವಾಗ ಆಗುತ್ತೋ, ಆತನ ಪಶ್ಚಾತ್ತಾಪ ಪತ್ರ ವೈರಲ್ ಆಗುತ್ತೆ, ಆತ ಪೊಲೀಸರ ಎದುರಿಗೆ ಶರಣ ಆಗ್ತಾನೋ ಆ ಸಂದರ್ಭದಲ್ಲಿ ಈ ವಿಡಿಯೋವನ್ನ ಸಮೀರ್ ಎಂಡಿ ಹರಿಬಿಟ್ಟಿರ್ತಾರೆ. ಅಂದ್ರೆ ಒಂದು ಅದರಲ್ಲಿ ಆತನ ಐಡೆಂಟಿಟಿ ರಿವೀಲ್ ಆಗುವ
ರೀತಿಯಲ್ಲೂ ಕೂಡ ಇದೆ ಅನ್ನುವಂತ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಮತ್ತು ಅದರಲ್ಲಿ ಸಾಕಷ್ಟು ಅಂದ್ರೆ ಅನಾಮಿಕ ದೂರುದಾರ ಏನು 100 ಶವ ಅಂತ ಮೆನ್ಷನ್ ಮಾಡಿದ್ದ, ಆದ್ರೆ ಸಮೀರ್ MD ಸಾವಿರಾರು ಹೆಣ ಅನ್ನುವಂತ ರೀತಿಯಲ್ಲೂ ಕೂಡ ಅದರಲ್ಲಿ ಬಳಕೆ ಮಾಡಿದ್ರು ಅನ್ನುವಂಥದ್ದನ್ನ ಪೊಲೀಸ್ ಗಮನಿಸಿದ್ರು. ಇದರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ. ಅಂದ್ರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವಂತ ವಿಡಿಯೋವನ್ನ ಮಾಡಿದ್ದಾರೆ ಅನ್ನುವಂತ ರೀತಿಯ ಪ್ರಕರಣ ಇದು. ಮತ್ತು ಬಹಳ ಸೆನ್ಸಿಟಿವ್ ಆಗಿರೋ ಪ್ರಕರಣ, ಯಾಕಂದ್ರೆ ಈಗಾಗಲೇ ತನಿಖಾವಸ್ಥೆಯಲ್ಲಿರುವಂತಹ ಪ್ರಕರಣದ ಸಂಪೂರ್ಣ ಚಿತ್ರ ಮತ್ತು ಗಂಭೀರ ಆರೋಪವನ್ನ ಅದರಲ್ಲಿ ಮಾಡಲಾಗಿದೆ. ಈಗಾಗಲೇ ಆ ತರ ಆಗಿದೆಯಾ ಇಲ್ವೋ ಅನ್ನುವಂಥ ರೀತಿಯಲ್ಲಿ SIT ತನಿಖೆ ಆಗ್ತಾ ಇದ್ರು ಕೂಡ ಆ ಸಂದರ್ಭದಲ್ಲಿ ಆ ಪ್ರಕರಣ ಧರ್ಮಸ್ಥಳ ಪೊಲೀಸರ ಕೈಯಲ್ಲಿದ್ದು, ಹಾಗಾಗಿ ಬಹಳ ಸೂಕ್ಷ್ಮ ಪ್ರಕರಣವಾಗಿದ್ದಂತ ಸಂದರ್ಭದಲ್ಲಿ ಈ ರೀತಿ ವಿಡಿಯೋವನ್ನ, ಅದು ಕೂಡ AI ಮೂಲಕ ಮಾಡಿರುವಂತಹ ವಿಡಿಯೋ ಇದು. ಹಾಗಾಗಿ ಇದು ಅಪರಾಧ ಅನ್ನುವಂತಹ ರೀತಿಯಲ್ಲಿ ಧರ್ಮಸ್ಥಳ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಜುಲೈ 12ನೇ ತಾರೀಕಿಗೆ ಪ್ರಕರಣ ದಾಖಲಾಗಿತ್ತು. ಸುಮಾರು 23 ನಿಮಿಷದ ವಿಡಿಯೋ ಲಿಂಕ್ ಅನ್ನ ಉಲ್ಲೇಖ ಮಾಡಿ, ಯೂಟ್ಯೂಬ್ ಲಿಂಕ್ ಅನ್ನ ಉಲ್ಲೇಖ ಮಾಡಿ ಅವ್ರ ಪ್ರಕರಣವನ್ನ ದಾಖಲು ಮಾಡಿದ್ರು ಕೂಡ ಸಮೀರ್ MD ಸೂಕ್ತ ರೀತಿಯಲ್ಲಿ ಸ್ಪಂದನೆಯನ್ನ ಕೊಟ್ಟಿಲ್ಲ ಅನ್ನುವಂತ ವಿಚಾರವನ್ನ ಇಟ್ಟುಕೊಂಡು ಇವತ್ತು ಬನ್ನರಘಟ್ಟದ ನಿವಾಸಕ್ಕೆ ಹೋಗಿರೋದು. ಅಲ್ಲಿ ಪೊಲೀಸರು ಸುತ್ತುವರೆದು ಸಾಕಷ್ಟು ಹೊತ್ತುಗಳ ಕಾಲ ಅವರ ಬಂಧನಕ್ಕೆ ಬಲೆ ಬೀಸಿದ್ರು ಕೂಡ ಸಮೀರ್ ಪತ್ತೆಯಾಗೋದಿಲ್ಲ. ಆದರೆ ಅವರು ಬೆಂಗಳೂರಿನಲ್ಲಿ ಇದ್ರು ಅನ್ನುವಂತ ಮಾಹಿತಿ ಕೂಡ ಸದ್ಯ ಲಭ್ಯವಾಗ್ತಾ ಇದೆ. ಈ ನಡುವೆ ಅವರ ಪರವಾಗಿರುವಂತಹ ವಕೀಲರು ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಸಮೀರ್ ಇವತ್ತಿನ ಮಟ್ಟಿಗೆ ನಿರೀಕ್ಷಣಾ ಜಾಮೀನನ್ನ ಪಡೆದು ಸೇಫ್ ಆಗಿದ್ದಾರೆ. ಸೌಖ್ಯ ಆದಿತ್ಯ, ಇಲ್ಲಿ 240, 192, 353 ಅಂದ್ರೆ ಇವೆಲ್ಲವೂ ಕೂಡ A1 ಆಗಿ ಸಮೀರ್ MD, A2 ಆಗಿ ಅವರ ಯೂಟ್ಯೂಬ್ ಚಾನೆಲ್ ಏನಿದೆ ದೂತ, ಅದ್ರ ವಿರುದ್ಧ ಕಂಪ್ಲೇಂಟ್ ರೈಸ್ ಆಗಿತ್ತು. ಹಾಗಾಗಿ ಈಗ ದೂತ ಚಾನೆಲ್ ಇಂದ ಇವ್ರು ಏನ್ ವಿಡಿಯೋ ಬಿಡುಗಡೆ ಮಾಡಬೇಕು ಮಾಡಬಾರ್ದು ಇದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಏನಾದ್ರೂ ರಿಸ್ಟ್ರಿಕ್ಷನ್ಸ್ ಹಾಕಿದ್ಯಾ? ಆ ಷರತ್ತುಗಳಲ್ಲಿ ಏನಿದೆ? ಸೌಖ್ಯ, ಹೌದು. ಈಗ ಏನು ನಿರೀಕ್ಷಣಾ ಜಾಮೀನನ್ನ ನೀಡಿದರು, ಈ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನ ಅದರ ಷರತ್ತುಗಳನ್ನ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಮುಖವಾಗಿ ಈಗ ಏನು ಹರಿಬಿಟ್ಟಂತಹ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ ವಿಡಿಯೋ, ಅವರ ಚಾನೆಲ್ ಏನಿದೆ ಸಮೀರ್ MD ದೂತ ಯೂಟ್ಯೂಬ್ ಚಾನೆಲ್ ಏನಿದೆ ಅದರ ವಿರುದ್ಧ ಕೂಡ ಅದರನ್ನು ಕೂಡ FIR ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು A2 ಅಂತ. ಸೊ ಈಗ ಏನೋ ಒಂದು ವಿಡಿಯೋನ ಈ ತರ ಹರಿಬಿಟ್ಟಿದ್ದಾರೋ, ಅವಹೇಳನಕಾರಿಯಾಗಿ ಬಿಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೋ, ಮುಂದಕ್ಕೆ ಆ ರೀತಿಯ ವಿಡಿಯೋಗಳನ್ನ ಸದ್ಯದ ಮಟ್ಟಿಗೆ ಮಾಡಬಾರ್ದು ಅನ್ನುವಂತ ರೀತಿಯಲ್ಲೂ ಕೂಡ, ಅಂದ್ರೆ ಸರಿಯಾದ ಸಾಕ್ಷ್ಯಗಳು ಇಲ್ಲದೆ, ಸರಿಯಾದ ಮಾಹಿತಿ ಇಲ್ಲದೆ ಸಮಾಜದ ಶಾಂತಿಯನ್ನ ಕದಡುವಂತ ರೀತಿಯಲ್ಲಿ ಆ ರೀತಿಯ ವಿಡಿಯೋಗಳನ್ನ ಹರಿಬಿಡಬಾರದು ಅನ್ನುವಂಥದ್ದನ್ನ ಕೂಡ ಕೋರ್ಟ್ ನಲ್ಲಿ ಇವತ್ತು ಹೇಳಲಾಗಿದೆ. ಈ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ರೆ, ಅಂದ್ರೆ ಷರತ್ತುಬದ್ಧ ಜಾಮೀನಲ್ಲಿ ಅವರಿಗೆ ಬಾಂಡ್ ರೂಪದಲ್ಲಿ ಈಗಾಗಲೇ ಜಾಮೀನನ್ನ ನೀಡಿರೋದು. ಇದರ ಜೊತೆಗೆ ಆ ವಿಡಿಯೋದಲ್ಲಿ ಈಗ ಯಾವ ಕಾರಣಕ್ಕೆ ಪ್ರಕರಣ ದಾಖಲಾಗಿದ್ಯೋ, ಅಂದ್ರೆ ಪ್ರಮುಖವಾಗಿ ಒಂದು ಸೆನ್ಸಿಟಿವ್ ಇಶ್ಯೂ ಅನ್ನ ರೈಸ್ ಮಾಡಿರೋದು ಮತ್ತು ಈಗಾಗಲೇ ತನಿಖಾವಸ್ಥೆಯಲ್ಲಿ ಇರುವಂತಹ ಒಂದು ಪ್ರಕರಣ ಮತ್ತು ಅದರಲ್ಲಿ ಯಾವುದೇ ರೀತಿಯ ಸೂಕ್ತ ದಾಖಲೆಗಳು ಇಲ್ಲದೆ ಸುಖಾಸುಮ್ಮನೆ ಆರೋಪ ಮಾಡಿದ್ದಾರೆ ಅನ್ನುವಂಥ ರೀತಿಯ ಆರೋಪವು ಕೂಡ ಅವರ ಮೇಲೆ ಇದ್ದಿರೋದು. ಹಾಗಾಗಿ ಮುಂದಕ್ಕೆ ಇಂಥ ವಿಡಿಯೋಗಳನ್ನ ಆ ಚಾನೆಲ್ ಮೇಲೆ ಕೂಡ ನಿಗಾವನ್ನ ಇರಿಸಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಂದಕ್ಕೆ ಈ ಒಂದು ಟ್ರಯಲ್ಗಳು ಏನು ಆಗ್ತಾ ಇದೋ ಆವರೆಗೂ ಕೂಡ ಇಂಥ ಯಾವುದೇ ಅಪರಾಧಗಳನ್ನ ಪುನರಾವರ್ತನೆ ಮಾಡಬಾರದು ಅನ್ನುವಂತ ಖಡಕ್ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಸತ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಡೀಟೇಲ್ಸ್ಗೆ. ನೋಡಿ, ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ಇಲ್ಲಿವರೆಗೂ ಕೂಡ ಕ್ಷಣದ ಅಪ್ಡೇಟ್ನಲ್ಲೂ ಇದ್ದಿದ್ದೇನಪ್ಪಾ ಅಂದ್ರೆ ಸಮೀರ್ MD ಅವರ ಬಂಧನ ಆಗಬಹುದು ಅಂತ. ಆದ್ರೀಗ ಸಮೀರ್ MD ಅವರಿಗೆ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ, ಜೊತೆಗೆ ಒಂದಷ್ಟು ಕಂಡೀಷನ್ಸ್ ಕೂಡ ಇದೆ. A1 ಆಗಿ ಸಮೀರ್ MD ಅವರನ್ನ ಈ ಒಂದು FIR ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. A2 ಆಗಿ ಅವರ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ದೂತ, ಅದನ್ನ ಮೆನ್ಷನ್ ಮಾಡಲಾಗಿತ್ತು. ಆ ಚಾನೆಲ್ನ ಮೂಲಕ AI ವಿಡಿಯೋಗಳ ಮೂಲಕ ಈ ರೀತಿಯಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಬರುವಂತೆ ಇವರು ಮಾತನಾಡ್ತಿದ್ದಾರೆ. ಮತ್ತೊಂದು ಸೆನ್ಸಿಟಿವ್ ವಿಚಾರ ಏನಪ್ಪಾ ಅಂದ್ರೆ, ಕರ್ನಾಟಕದ ಎಲ್ಲಾ ಗ್ರಾಮಗಳಲ್ಲಿ ಇರುವಂತವರ ರಕ್ತ ಕುದಿಯೋದಿಲ್ವಾ, ಬನ್ನಿ ನೀವು ಕೂಡ ಪ್ರತಿಭಟನೆ ಮಾಡಿ ಅಂತ ಪ್ರಚೋದನೆಯನ್ನ ನೀಡಲಾಗಿತ್ತಲ್ಲ, ಆ ಅಂಶವನ್ನ ಆಧಾರವಾಗಿಟ್ಕೊಂಡು ಇಲ್ಲಿ FIR ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಈಗ ಸದ್ಯಕ್ಕೆ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ, ಆದ್ರೆ ಒಂದಷ್ಟು ಷರತ್ತುಗಳು ಕೂಡ ಇದ್ದಾವೆ.